ದಳಪತಿ ಜಿಟಿ ದೇವೇಗೌಡ ದೂರ ದೂರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಜಿಟಿ ದೇವೇಗೌಡ ಜೊತೆ ಮಾತು ನಿಲ್ಲಿಸಿದ್ದಾರೆ HDK. ಈಗ ಯಾಕೆ ಅಂದರೆ ಕೆಲವೊಂದು ವಿಚಾರ ಇರಬಹುದು, ಒಳಗೆ ಇರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಮುನಿಸಿಕೊಂಡಿರಬಹುದು. ಹೀಗಾಗಿ ಇಬ್ಬರು ನಾಯಕರು ಕೂಡ ಮಾತನಾಡ್ತಾ ಇಲ್ಲ, ದೂರ ಆಗಿಬಿಟ್ಟಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. JDSನಲ್ಲಿ ಇಬ್ಬರು ಕೂಡ ಒಬ್ಬ ಹಿರಿಯ ನಾಯಕರೇ, HD ಕುಮಾರಸ್ವಾಮಿ ಆಗಿರಬಹುದು ಮತ್ತು ಜಿಟಿ ದೇವೇಗೌಡ ಆಗಿರ್ಬೋದು. ಈ ಹಿಂದೆ ಅವರನ್ನ ಒಂದು ಕಮಿಟಿಯಿಂದ ಸದಸ್ಯ ಏನಿದ್ರಲ್ಲ, ಅಧ್ಯಕ್ಷರಾಗಿದ್ರಲ್ಲ, ಅದರಿಂದ ಕೆಳಗಿಳಿಸಿರ್ತಾರೆ. ಅವ್ರಿಗೆ ಹೇಳಿದ್ದಾನೆ, ಅದರಿಂದ ಕೂಡ ಅವರಿಗೆ ಬೇಜಾರಾಗಿರ್ಬೋದು. ಈಗ ಇಬ್ಬರು ನಾಯಕರಲ್ಲಿ ಮಾತಿಲ್ಲ, ಕತೆ ಇಲ್ಲ, ಏನೂ ಕೂಡ ಮಾತನಾಡ್ತಾ ಇಲ್ಲ, ಇಬ್ಬರು ಸೈಲೆಂಟ್ ಆಗಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ವರ್ಷದಿಂದ ಶಾಸಕ ದೇವೇಗೌಡ ಜೊತೆ ಮಾತನಾಡ್ತಿಲ್ವಂತೆ. ಒಂದು ವರ್ಷದಿಂದ ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡ್ತಾ ಇಲ್ಲ ಇವರು ಜಿಟಿ ದೇವೇಗೌಡರು. ಯಾಕೆಂದರೆ ಕೆಲವೊಂದು ವಿಚಾರಗಳು, ಮನಸ್ತಾಪಗಳಿದೆ ಅವರಲ್ಲಿ. ಹಾಸನ ಸಮಾವೇಶಕ್ಕೆ ಜಿಟಿ ದೇವೇಗೌಡ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ JDS ಸಮಾವೇಶ ನಡೆಸ್ತಾ ಇದ್ದಾರೆ ದಳಪತಿಗಳು. ದೊಡ್ಡ ಮಟ್ಟದ ಸಮಾವೇಶ ಅದು. ಅದಕ್ಕೆ HD ದೇವೇಗೌಡ ಕೂಡ ಹೇಳಿದರು, ಬೇರೆ ನಾಯಕರು ಕೂಡ ಹೇಳಿದರು, ಕುಮಾರಸ್ವಾಮಿ ಎಲ್ಲರೂ. ಆದರೆ ಈ ಒಂದು ದೊಡ್ಡ ಸಮಾವೇಶಕ್ಕೆ, JDS ಪಕ್ಷದ ಶಕ್ತಿಯನ್ನು ತೋರಿಸುವಂತಹ ಸಮಾವೇಶಕ್ಕೆ ಜಿಟಿ ದೇವೇಗೌಡ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಮುನಿಸಾಗಿದೆ ಈ ನಾಯಕರುಗಳ ಮತ್ತು ಪಕ್ಷ ತೆಗೆದುಕೊಳ್ಳುವಂತಹ ಕೆಲವೊಂದು ನಿರ್ಧಾರಗಳಲ್ಲಿ, ಕುಮಾರಸ್ವಾಮಿ ತೆಗೆದುಕೊಳ್ಳುವಂತಹ ಕೆಲವೊಂದು ನಿರ್ಧಾರಗಳಿಂದ ಜಿಟಿ ದೇವೇಗೌಡ ಅವರಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ ಎನ್ನುವಂತಹ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಜಿಟಿ ದೇವೇಗೌಡರನ್ನ ದಯವಿಟ್ಟು JDS ಸಮಾವೇಶ ಏನಿದೆ ಅದಕ್ಕೆ ನೀವು ಕರಿಬೇಡ್ರಿ ಅಂತ ಯಾರಾದರೂ ಕೇಳ್ಕೊಂಡಿದ್ರೆ ಗೊತ್ತಿಲ್ಲ, ಅಥವಾ ಆದರೆ ಸದ್ಯಕ್ಕಂತ ದೂರ ಇಟ್ಟಿದೆ JDS ಈಗ ಸಮಾವೇಶಕ್ಕೆ ಆಹ್ವಾನ ನೀಡಿದ ಕಾರಣ ಜಿಟಿ ದೇವೇಗೌಡ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. JDSನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಆ ಸ್ಥಾನದಿಂದ ಅವರನ್ನ ಕೆಳಗಿಳಿಸಲಾಗಿತ್ತು, ಅದರಿಂದ ಅವರಿಗೆ ಅಸಮಾಧಾನ ಆಗಿತ್ತು. ಆ ಸಮಯದಲ್ಲಿ ಅವ್ರನ್ನ ಕೇಳಿದಾಗ, ನಿಮ್ಮನ್ನ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ, ಬೇರೆಯವರೊಬ್ಬರನ್ನ ಮಾಡಿದ್ದಾರೆ ಅಂತ ಕೇಳಿದಾಗ, ಈ ಒಂದು ವಿಚಾರ ನನಗೆ ಗೊತ್ತೇ ಇಲ್ಲ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಂತ ಹಾಗಾದ್ರು ಜಿಟಿ ದೇವೇಗೌಡ ಹೇಳಿದರು. ಹೀಗಾಗಿ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾನು ಬದನಾಗಿರ್ತೇನೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ಮನಸ್ಸಲ್ಲಿ ಅಸಮಾಧಾನ ಇತ್ತು. ನನ್ನ ಯಾಕೆ ತೆಗೆದ್ರು ಎನ್ನುವಂತಹ ಕಾರಣ ಕೂಡ ನನಗೆ ಗೊತ್ತಿಲ್ಲ, ಆದರೆ ನಾನು ಪಕ್ಷದ ನಿರ್ಧಾರಕ್ಕೆ ಬೆಲೆ ಕೊಡ್ತೀನಿ, ಪಕ್ಷಕ್ಕೆ ನಿಷ್ಠನಾಗಿರ್ತೇನೆ ಎನ್ನುವಂತಹ ಮಾತನ್ನು ಆಗಲೂ ಕೂಡ ಹೇಳಿದರು. ಈಗ JDSನ ಸಮಾವೇಶಕ್ಕೂ ಕೂಡ ಕರೀತಾ ಇಲ್ಲ. ಈ ಹಿಂದೆ ಕೆಲವು ದಿನಗಳ ಹಿಂದೆ HD ದೇವೇಗೌಡರು ಮತ್ತು ರೇವಣ್ಣ ಅವರು ಅವರ ಒಂದು ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದರು. ಸಮಾವೇಶ ಆಗೋಕ್ಕೂ ಮುಂಚೆ ಏನು ಸಮಾವೇಶಕ್ಕೆ ಚೆನ್ನಾಗಾಗಲಿ, ಎಲ್ಲ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ದೇವೇಗೌಡರು ಹೋಗಿ ಪೂಜೆಯನ್ನು ಮಾಡಿರ್ತಾರೆ. ಈಗ ಇದೇ ಒಂದು ಸಮಾವೇಶಕ್ಕೆ JDSಗೆ ತುಂಬ ಪ್ರತಿಷ್ಠೆಯಾಗಿರುವಂತಹ ಈ ಸಮಾವೇಶಕ್ಕೆ ಜಿಟಿ ದೇವೇಗೌಡ ಅವ್ರನ್ನ ಕರೀತಾ ಇಲ್ಲ, ಆಹ್ವಾನ ಮಾಡಿಲ್ಲ. ಅಷ್ಟೇ ಅಲ್ಲ, ಈ ಹಿಂದೆ ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೂಡ ಕೆಳಗಿಳಿಸಲಾಗಿತ್ತು. ಯಾಕೆ ಎನ್ನುವಂತಹ ಪ್ರಶ್ನೆ. ಎಲ್ಲೋ ಒಂದು ಕಡೆ ಅವರು ಕೆಲವೊಂದು ಓಪನ್ ವೇದಿಕೆಯಲ್ಲಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮುಖ್ಯವಾಗಿ ಅದು ಮೈಸೂರು ದಸರಾದಲ್ಲಿ ಇವರು CM ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ, ಎಲ್ಲೋ ಒಂದು ಕಡೆ ಇವರು ಕಾಂಗ್ರೆಸ್ಗೆ ಹೋಗಿಬಿಡ್ತಾರೆ ಎನ್ನುವಂತಹ ಊಹಾಪೋಹದ ಮಾತುಗಳು ಕೇಳಿ ಬಂದಿತ್ತು. ಆ ವಿಚಾರವಾಗಿ ಏನಾದರೂ JDS ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿತ್ತೋ ಗೊತ್ತಿಲ್ಲ. ಆದರೆ ಜಿಟಿ ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ನೋಡಿ ನಾನು JDS ಪಕ್ಷಕ್ಕೆ ನಿಷ್ಠನಾಗಿರ್ತೇನೆ, ಅದು ಏನೇ ಆದರೂ ಸರಿ ಅಂತ ಹೇಳಿದರು. ಆದರೂ ಕೂಡ JDS ಯಾಕೋ ಅವರನ್ನು ಮತ್ತೆ ತಮ್ಮ ಹತ್ರ ಕರೆಸಿಕೊಳ್ಳುವಂತಹ ಮನಸ್ಸು ಮಾಡ್ತಾ ಇಲ್ಲ, ಅವರನ್ನು ದೂರನೇ ತಳ್ಳುವಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಇವನ್ನೆಲ್ಲ ಈಗ ಹಾಸನ ಸಮಾವೇಶಕ್ಕೂ ಕೂಡ GTDಗೆ ಆಹ್ವಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಏನಾಗಬಹುದು JDSನಲ್ಲಿ? JDS ವರ್ಷದಿಂದ ವರ್ಷಕ್ಕೆ, ಚುನಾವಣೆಯಿಂದ ಚುನಾವಣೆಗೆ ಅದರ ವರ್ಚಸ್ಸು ಕಡಿಮೆ ಆಗ್ತಾ ಇತ್ತು. ಆದರೆ ಈ ಬಾರಿ ನಾವು BJPಯ ಜೊತೆ ಸೇರಿಕೊಂಡು ನಮ್ಮ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸ್ತೀವಿ, ಅಥವಾ ಇಲ್ಲ ನಾವು ಸ್ವಂತವಾಗಾದರೂ ಹೋಗ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ JDS ಕೊಟ್ಟಂಥ ಕೆಲವೊಂದು ಭರವಸೆಗಳು ಆಗಿರ್ಬೋದು, ಇನ್ನೊಂದು ಮತ್ತೇನಾದರೂ ಅದು ವರ್ಕೌಟ್ ಆಗಲಿಲ್ಲ. ಪಂಚರತ್ನ ರಥಯಾತ್ರೆ ಅಂತ ಏನೋ ಮಾಡಿದರು, ಅದು ಕೂಡ ವರ್ಕೌಟ್ ಆಗಿಲ್ಲ. ಈ ಕಳೆದ ಬಾರಿ ತುಂಬ ಕಡಿಮೆ ಸ್ಥಾನಗಳನ್ನು JDS ಕಲಿತು, ಹೀಗಾಗಿ ಹಿಂಗೆ ಇದ್ಬಿಟ್ಟು ನಮ್ಮ ಪಕ್ಷದ ಅಸ್ತಿತ್ವನೇ ಹೋಗಿಬಿಡ್ಬೋದು ಅನ್ನುವಂಥ ನಿರ್ಧಾರದಿಂದನೋ ಅಥವಾ ಇನ್ನೊಂದು ಮತ್ತೊಂದು ಯೋಚನೆಯಿಂದನೋ BJP ಜೊತೆ ಸೇರಿಕೊಂಡ್ರು. ಆದರೆ ಈಗ ಪಕ್ಷದ ಸಮಾವೇಶ ನಡೀತಾ ಇದೆ, ಒಬ್ಬ ಹಿರಿಯ ನಾಯಕರನ್ನು ದೂರ ಮಾಡುವಂಥ ಕೆಲಸ ಮಾಡ್ತಾ ಇದೆ JDS ಎನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಒಂದು ಕಡೆ GTD ಕೂಡ ಎಲ್ಲೋ ಒಂದು ಕಡೆ ಪಕ್ಷದಿಂದ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತಹ ವಿಚಾರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.